ಇದೇ ಜನವರಿ 26, 2024ರಂದು ಜಿಲ್ಲೆಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ ರಾಜ್ಯದಾದ್ಯಂತನೂ ಕೂಡ ಈ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಗೃತಿ ಜಾಥಾದ ಅಂಗವಾಗಿ 2 ಟ್ಯಾಬ್ಲೈಡ್ಗಳು ನಮ್ಮ ಜಿಲ್ಲೆಯಾದ್ಯಂತ ಸಂಚರಿಸ್ತಾ ಇದೆ. ಒಂದು ಘಟ್ಟದ ತೆಳಗೆ ಅಂದರೆ ಕಾರವಾರ, ಕುಮಟಾ, ಹೊನ್ನಾವರ, ಭಟ್ಕಳ ಈ ಮಾರ್ಗವಾಗಿ, ಇನ್ನೊಂದು ಘಟ್ಟದ ಮೇಲೆ ಅಂದರೆ ಜೊಯ್ಡಾ ಇರ್ಬೋದು, ಹಳಿಯಾಳ ಇರ್ಬೋದು, ಮುಂಡಗೋಡು, ಯಲ್ಲಾಪುರ, ಸಿರಸಿ, ಸಿದ್ದಾಪುರ ಈ ಮಾರ್ಗವಾಗಿ ಈ ಜಾಗೃತಿ ಜಾಥಾನಲ್ಲಿ ಪ್ರತಿ 226 ಗ್ರಾಮ ಪಂಚಾಯತಿನಲ್ಲೂ ಎಲ್ಲ ಗ್ರಾಮಗಳನ್ನ ಕವರ್ ಮಾಡ್ತಾ ಇದ್ವಿ. ಪ್ರತಿ ಗ್ರಾಮದಲ್ಲೂ ಕಾರ್ಯಕ್ರಮ ಆಗುತ್ತೆ. ಊರಿನ ಗುರು ಹಿರಿಯರು ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು, ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನದ ಆಶಯಗಳನ್ನು ಅವರು ಪ್ರಚಾರ ಮಾಡುವಂಥದ್ದು ಮತ್ತು ಸಂವಿಧಾನದ ಆಶಯವನ್ನು ತಿಳಿಸ್ಕೊಳ್ಳುವಂಥ ಕೆಲಸ ಈ ಒಂದು ಕಾರ್ಯಕ್ರಮ ಮುಖಾಂತರ ನಡೀತಾ ಇದೆ. ಈ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಜನತೆ ನೋಡಬೇಕು, ಭಾಗವಹಿಸಬೇಕು ಮತ್ತು ಮೊಬೈಲಲ್ಲಿ ಕೂಡ ಸೆರೆ ಹಿಡಿದಿರುವಂಥ ಚಿತ್ರಗಳನ್ನು ತಾವು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಅಂತ ನನ್ನದು ಒಂದು ಕೋರಿಕೆ ಇದೆ. ಯಾಕೆಂದರೆ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಈ ಕಾರ್ಯಕ್ರಮ ನಡೀತಾ ಇದೆ, ಹೆಚ್ಚು ಸೋಷಿಯಲ್ ಮೀಡಿಯಾನಲ್ಲಿ ಯಾರು ವ್ಯೂ ಮಾಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ, ಅದರ ಆಧಾರದ ಮೇಲೂ ಕೂಡ ಜಿಲ್ಲೆಗಳಿಗೆ ರ್ಯಾಂಕಿಂಗ್ ಕೊಡಲಾಗ್ತಾ ಇದೆ. ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಈ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಮ್ಮ ಒಂದು ಭಾಗವಹಿಸಿಕೆ ಕಾರ್ಯಕ್ರಮದಲ್ಲಿ ಇರಲಿ, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ತಾವು ವೀಕ್ಷಣೆ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಥ್ಯಾಂಕ್ ಯು.